ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಉಗ್ರರ ಕರಿ ನೆರಳು ಬಿದ್ದಿದೆ. ಸೋಲದೇವನಹಳ್ಳಿಯಲ್ಲಿ ಅಡಗಿದ್ರು ಉಗ್ರರು ಅನ್ನೋ ಸ್ಫೋಟಕ ಮಾಹಿತಿ ಇದೀಗ ಗೊತ್ತಾಗಿದೆ. ನಿಷೇಧಿತ ಬಾಂಗ್ಲಾ ಮೂಲದ ಅನ್ಸರುಲ್ಲಾ ಬಾಂಗ್ಲಾ ಟೀಮ್ ಬೆಂಗಳೂರಲ್ಲಿ ಶೆಲ್ಟರ್ ಅನ್ನ ಪಡ್ಕೊಂಡಿತ್ತು, ವಾಸವನ್ನ ಮಾಡ್ತಾ ಇದ್ರು ಅನ್ನೋ ಸ್ಫೋಟಕ ಸುದ್ದಿ ಆ ಉಗ್ರರಿಂದಲೇ ಇದೀಗ ಬಯಲಿಗೆ ಬಂದಿದೆ. ಇನ್ನು ಅನ್ಸರುಲ್ಲಾ ಬಾಂಗ್ಲಾ ಟೀಮ್ ಸದಸ್ಯರಿಗೆ ನಗರದಲ್ಲಿ ಶೆಲ್ಟರ್ ಆಗಿತ್ತು. ಅಂದ್ರೆ ಸೋಲದೇವನಹಳ್ಳಿಯ ಪಿಜಿಯಲ್ಲಿ ಉಗ್ರರು ವಾಸವಿದ್ರಂತೆ. ಈ ಮಾಹಿತಿಯನ್ನ ಸ್ವತಃ ಉಗ್ರರೇ ಕೊಟ್ಟಿದ್ದಾರೆ. ಮೇಘಾಲಯದಲ್ಲಿ ಬಂಧಿತನಾಗಿರುವಂತಹ ಉಗ್ರ ಫರ್ಹಾನ್ ಈತ ಪಿಜಿಯಲ್ಲಿ ವಾಸ ಮಾಡಿಕೊಂಡಿದ್ದ. ಸೋಲದೇವನಹಳ್ಳಿಯ ಪಿಜಿಯಲ್ಲಿ ವಾಸ ಮಾಡಿಕೊಂಡಿದ್ದ ಫರ್ಹಾನ್ ಮೇಘಾಲಯದಲ್ಲಿ ಬಂಧಿತನಾಗಿದ್ದಾನೆ ಈ ಉಗ್ರ. ಇನ್ನು ಕೋಲ್ಕತ್ತಾ ಎನ್ಐಎ ಅಧಿಕಾರಿಗಳಿಂದ ಬಂಧಿತನಾಗಿದ್ದ. ವಿಚಾರಣೆ ಸಂದರ್ಭದಲ್ಲಿ ತಾನು ಬೆಂಗಳೂರಲ್ಲಿ ವಾಸ ಇದ್ದೆ ಅಂತ ಆತನೇ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತನನ್ನ ಬಂಧಿಸಿದ ತಕ್ಷಣ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಒಂದಿಷ್ಟು ಪರಿಶೀಲನೆ ತಪಾಸಣೆ ಎಲ್ಲ ಮಾಡೋದಕ್ಕೆ ಎನ್ಐಎ ಟೀಮ್ ಬೆಂಗಳೂರಿಗೆ ಕರ್ಕೊಂಡು ಬಂದಿದೆ. ಪಿಜಿ ಒಂದರಲ್ಲಿ ವಿದ್ಯಾರ್ಥಿಯ ಸೋಗಿನಲ್ಲಿ ತಾನು ವಾಸವಿದ್ದೆ ಅಂತ ಆತ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನೆ. ಫರ್ಹಾನ್ ಜೊತೆಗೆ ಮತ್ತೊಬ್ಬ ಉಗ್ರ ಕೂಡ ವಾಸವಿದ್ದಂತೆ. ಫರ್ಹಾನ್ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಉಗ್ರ ಇದೀಗ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಸೋಲದೇವನಹಳ್ಳಿಯ ಪಿಜಿಯಲ್ಲಿ ಎನ್ಐಎ ತಪಾಸಣೆಯನ್ನ ಮಾಡ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ಅಡಗು ತಾಣಗಳ ಬಗ್ಗೆ ತನಿಖೆ ಆಗ್ತಾ ಇದೆ. ನ್ಯೂಸ್ 18 ಕನ್ನಡಕ್ಕೆ ಎನ್ಐಎ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರೋದು. ಸೊ ಇಲ್ಲಿ ಆ ಉಗ್ರನೇ ಹೇಳಿರೋ ಪ್ರಕಾರ ತಾನು ವಿದ್ಯಾರ್ಥಿಯ ಸೋಗಿನಲ್ಲಿ ಪಿಜಿ ಒಂದರಲ್ಲಿ ಸೋಲದೇವನಹಳ್ಳಿಯಲ್ಲಿ ಒಂದು ಪಿಜಿ ಇದೆ, ಅಲ್ಲಿ ನಾನು ವಾಸ ಮಾಡ್ಕೊಂಡಿದ್ದೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಮತ್ತೊಬ್ಬ ಕೂಡ ಇದ್ದ ಅಂತ ಫರ್ಹಾನ್ ಎನ್ಐಎ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಈತ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಎನ್ಐಎ ಅಧಿಕಾರಿಗಳ ಕೈಗೆ. ಆದ್ರೆ ಮತ್ತೊಬ್ಬ ಈತನ ಜೊತೆ ವಾಸ ಇದ್ನಲ್ಲ ಪಿಜಿಯಲ್ಲಿ ವಿದ್ಯಾರ್ಥಿ ತರದಲ್ಲಿ, ಸೊ ಆತ ಈಗ ಎಸ್ಕೇಪ್ ಆಗಿದ್ದಾನೆ. ಈತನನ್ನ ಕೋಲ್ಕತ್ತಾದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರೋದು. ಈತ ನಾನು ಬೆಂಗಳೂರಲ್ಲಿ ಇದ್ದೆ ಅಂತ ಹೇಳಿದ ತಕ್ಷಣ ಆತನನ್ನ ಬೆಂಗಳೂರಿಗೆ ಎನ್ಐಎ ಅಧಿಕಾರಿಗಳು ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಆತ ಉಳ್ಕೊಂಡಿದ್ದೆ ಅಂತ ಹೇಳಿದನಲ್ಲ ಆ ಪಿಜಿಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮುನಿರಾಜು ರಾಜಾರೋಷವಾಗಿ ವಿದ್ಯಾರ್ಥಿ ಸೋಗಿನಲ್ಲಿ ಇಬ್ರು ಒಟ್ಟು ಇದ್ರು ಅಂತ ಫರ್ಹಾನೆ ಬಾಯ್ ಬಿಟ್ಟಿದ್ದಾನೆ. ಯಾವ ಪಿಜಿ ಅದು, ಎಷ್ಟು ದಿನ ಇದ್ರಂತೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶಮಿತಾ, ಏನು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೆಲವು ಉಗ್ರರ ಒಂದು ಅಡುಗು ತಾಣಗಳಾಗ್ತಿದೆ ಅನ್ನೋ ಒಂದು ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಕೂಡಲೇ ಎನ್ಐಎ ಅಧಿಕಾರಿಗಳು ಸಹ ಕೆಲವು ಕಲ್ಕತ್ತಾ ತಂಡದ ಜೊತೆ ಒಂದು ಟೀಮ್ ಅನ್ನ ಮಾಡ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಕೆಲವು ಕಡೆಗಳಲ್ಲಿ ಸರ್ಚ್ ಮಾಡಿದ್ರು. ಈ ವೇಳೆ ಫರ್ಹಾನ್ ಎಂಬ ಒಬ್ಬ ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳ ಕಾಲ ಒಂದು ಪಿಜಿಯಲ್ಲಿ ವಾಸವಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿ ಆತನನ್ನು ಸಹ ಬಂಧಿಸಿದ್ದಾರೆ. ಏನು ಆತನನ್ನ ಮೇಘಾಲಯದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಆದ್ರೆ ಅದನ್ನ ವಿಚಾರಣೆ ವೇಳೆ ಆತ ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳ ಕಾಲ ಒಂದು ವಿದ್ಯಾರ್ಥಿಯ ನೆಪದಲ್ಲಿ ಒಂದು ಪಿಜಿಯಲ್ಲಿ ವಾಸವಾಗಿರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಈ ಬಗ್ಗೆ ನಿನ್ನೆ ಎನ್ಐಎ ಅಧಿಕಾರಿಗಳು ಆತನ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಕೆಲವು ಪಿಜಿ ಮತ್ತೆ ಕೆಲವು ವಾಸ ಸ್ಥಳಗಳೇನಿದೆ ಇಲ್ಲಿ ಒಂದು ಮಹಜರು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ನಿನ್ನೆ ಕರ್ಕೊಂಡು ಹೋಗಿರುವಂತದ್ದು. ಮತ್ತೆ ಈ ವೇಳೆ ಫರ್ಹಾನ್ ಜೊತೆ ಮತ್ತೊಬ್ಬ ವಿದ್ಯಾರ್ಥಿ ಸಹ ಇದ್ದ. ಇಬ್ರು ಸಹ ಒಟ್ಟಿಗೆ ಒಂದೇ ಪಿಜಿಯಲ್ಲಿ ವಾಸವಾಗಿರ್ತಾರೆ. ಆದ್ರೆ ಮೇಘಾಲಯದಲ್ಲಿ ಈತನ ಬಂಧನದ ಬಳಿಕ ಆತ ಈಗ ಇಲ್ಲಿ ಬೆಂಗಳೂರಿನಲ್ಲಿ ಪಿಜಿ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಈಗಾಗಲೇ ಎನ್ಐಎ ಒಂದು ತಂಡ ಆತನಿಗಾಗಿ ಒಂದು ಶೋಧವನ್ನು ಸಹ ನಡೆಸಿದ್ದು. ಬೆಂಗಳೂರಿನಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆತನಿಗಾಗಿ ಒಂದು ತೀವ್ರ ಶೋಧವನ್ನು ಸಹ ನಡೆಸಿದ್ದಾರೆ. ಏನ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲವು ಉಗ್ರ ಅಡಗುತಾಣಗಳು ಮತ್ತೆ ಉಗ್ರ ಚಟುವಟಿಕೆಗಳು ಸಹ ವ್ಯಾಪಕವಾಗಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಸಹ ಎನ್ಐಎ ಅಧಿಕಾರಿಗಳಿಗೆ ಪದೇ ಪದೇ ಸಿಗ್ತಾ ಇದೆ. ಆದ್ರಿಂದ ಎನ್ಐಎ ತಂಡ ಬೆಂಗಳೂರಿನ ಮೇಲೆ ಒಂದು ರೀತಿ ಹದ್ದಿನ ಕಣ್ಣಿಟ್ಟು ಎಲ್ಲೆಡೆ ಒಂದು ಸರ್ಚ್ ಅನ್ನ ಮಾಡ್ತಿರುವಂತದ್ದು. ಪ್ರತಿಮಾ, ಮುನಿರಾಜು, ಇನ್ನೊಂದು ವಿಚಾರ ಏನು ಅಂದ್ರೆ ಈಗ ಈತ ವಿದ್ಯಾರ್ಥಿ ಸೋಗಿನಲ್ಲಿ ಇದ್ರೂ ಕೂಡ ಈತನ ಚಟುವಟಿಕೆ ಬಗ್ಗೆ ಯಾರಿಗೂ ಡೌಟ್ ಬಂದಿರ್ಲಿಲ್ವಂತ? ಶರ್ಮಿತಾ, ಈತ ಸುಮಾರು ಒಂದು ಸೋಲದೇವನಹಳ್ಳಿ ಬಳಿ ಸಾಕಷ್ಟು ಖಾಸಗಿ ಕಾಲೇಜುಗಳಿದ್ದಾವೆ. ಈ ಒಂದು ಕಾಲೇಜಿನಲ್ಲಿ ಆತ ಒಂದು ವಿದ್ಯಾರ್ಥಿಯ ಒಂದು ನೆಪದಲ್ಲಿ ಆತ ವಾಸ ಮಾಡ್ಕೊಂಡಿರುವಂತದ್ದು. ಮತ್ತೆ ಆ ಪಿಜಿ ಮಾಡಿದಂತ ಒಂದು ಬಿಲ್ಡಿಂಗ್ ಏನಿದೆ ಆತನಿಗೂ ಸಹ ತಾನು ಒಬ್ಬ ವಿದ್ಯಾರ್ಥಿ ಅಂತ ಹೇಳಿ ಒಂದು ಬಿಲ್ಡಿಂಗ್ ಅನ್ನ ಪಡ್ಕೊಂಡು ಅಲ್ಲಿ ಒಂದು ಬಾಡಿಗೆಯನ್ನು ಸಹ ಮಾಡ್ಕೊಂಡಿದ್ದ. ಆದ್ರೆ ಈ ವೇಳೆ ಆತನ ಒಂದು ಆಕ್ಟಿವಿಟಿಯಿಂದ ಯಾರಿಗೂ ಒಂದು ಸಂದೇಹ ಬರದಂತೆ ಆತ ಒಂದು ವರ್ತನೆಯನ್ನು ಸಹ ಮಾಡ್ಕೊಂಡಿರ್ತಾನೆ. ಆದ್ರೆ ಈತನ ಒಂದು ಹಿನ್ನೆಲೆಯನ್ನ ಪತ್ತೆ ಹಚ್ಚಿದಾಗ ಎನ್ಐಎ ಅಧಿಕಾರಿಗಳಿಗೆ ಈತನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ. ಯಾಕಂದ್ರೆ ಈತ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತದ್ದು ಮತ್ತೆ ಕೆಲವು ಅನುಮಾನಾಸ್ಪದ ಒಂದು ನಡೆಗಳಲ್ಲಿ ಸಹ ಈತನ ಮೇಲೆ ಒಂದು ಡೌಟ್ ಬಂದಾಗ ಎನ್ಐಎ ಅಧಿಕಾರಿಗಳು ಈತನನ್ನ ಮೇಘಾಲಯಕ್ಕೆ ವಾಪಸ್ ಬಂದ ಸಂದರ್ಭದಲ್ಲಿ ಆತನನ್ನ ಅಲ್ಲಿ ಬಂಧಿಸಿರುವಂತದ್ದು. ಆ ಬಳಿಕ ಆತನ ಬಂಧನ ಬಳಿಕ ಒಂದು ಕೆಲವು ಮಾಹಿತಿಗಳನ್ನ ವಿಚಾರಣೆ ಮಾಡಿದರೆ ಈ ವೇಳೆ ಆತ ಕೆಲವು ಬಾಂಗ್ಲಾದೇಶದ ಒಂದು ಸಂಘಟನೆ ಒಂದು ಹೆಸರಿನಲ್ಲಿ ಗುರುತಿಸಿಕೊಂಡು ಅಲ್ಲಿಯೂ ಸಹ ತನ್ನ ಒಂದು ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡಿರ್ತಾನೆ. ಇಂಥ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಆತನ ಮೋಸ್ಟ್ ವಾಂಟೆಡ್ ಪರ್ಸನ್ ಅಂತ ಹೇಳಿ ಆತನನ್ನ ಅರೆಸ್ಟ್ ಮಾಡಿದಾಗ ಈ ವಿಚಾರಗಳು ಎಲ್ಲ ಬೆಳಕಿಗೆ ಬಂದಿರೋದು. ಶರ್ಮಿತಾ.